ತ್ರಿಭುಜ ಎ ಬಿ ಸಿ ನಲ್ಲಿ ಬಿ ಸಿ ನ ಅಳತೆ ಬಂದು 8 ಸೆಂಟಿಮೀಟರ್, ಎ ಸಿ ನ ಅಳತೆ ಬಂದು 10 ಸೆಂಟಿಮೀಟರ್. ಎ ಬಿ ನ ಮೇಲೆ ಇರುವ ಒಂದು ಬಿಂದುವಾದ ಡಿ ಅನ್ನ ಕೊಟ್ಟಿದ್ದಾರೆ. ಈ ಡಿ ಬಂದು ಎ ಬಿ ನ ಮಧ್ಯ ಬಿಂದು ಅಂತ ಹೇಳಿದ್ದಾರೆ. ಈ ಡಿ ನಿಂದ ಒಂದು ರೇಖೆಯನ್ನ ಬಿಡಿಸ್ಕೊಳ್ಳೋಣ. ಈ ರೇಖೆ ಒಂದು ಎ ಸಿ ನ ಇ ಅಲ್ಲಿ ಛೇದಿಸ್ತಿರ್ಲಿ. ಡಿ ಇ ಬಂದು ಬಿ ಸಿ ಗೆ ಸಮಾಂತರವಾಗಿದೆ ಅಂತ ಕೂಡ ಹೇಳಿದ್ದಾರೆ. ನಾವು ಈಗ ಎ ಇ ನ ಅಳತೆ ಎಷ್ಟು ಮತ್ತು ಡಿ ಇ ನ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕಾಗಿದೆ. ನೀಡಿರುವ ಮಾಹಿತಿಯನ್ನ ಗಮನಿಸಿದ್ರೆ ಒಂದು ಮಧ್ಯಬಿಂದು ಕೊಟ್ಟಿದ್ದಾರೆ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದನ್ನ ಮಧ್ಯಬಿಂದು ಪ್ರಮೇಯದ ವಿಲೋಮದಿಂದ ಬಿಡಿಸ್ಕೊಳ್ಬಹುದು. ಮಧ್ಯಬಿಂದು ಪ್ರಮೇಯದ ವಿಲೋಮ ಏನ್ ಹೇಳುತ್ತೆ ಅಂದ್ರೆ, ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನಿಂದ ಮತ್ತೊಂದು ಬಾಹುವಿಗೆ ಸಮಾಂತರವಾಗಿ ಎಳೆಯುವ ರೇಖೆಯು ಮೂರನೇ ಬಾಹುವನ್ನ ಅರ್ಧಿಸುತ್ತೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಡಿ ಅನ್ನೋದು ಬಂದು ಎ ಬಿ ನ ಮಧ್ಯಬಿಂದು ಆಗಿತ್ತು. ಈ ಡಿ ನಿಂದ ಎಳಿತಿರುವ ಈ ರೇಖಾಖಂಡ ಬಂದು ಡಿಇ. ಈ ಡಿಇ ಬಿ ಸಿ ಗೆ ಸಮಾಂತರವಾಗಿದೆ. ಹಾಗಾಗಿ ಈ ಡಿಇ ಎ ಸಿ ನ ವಿಭಜಿಸುತ್ತೆ ಅಂತ ಮಧ್ಯಬಿಂದು ಪ್ರಮೇಯದ ವಿಲೋಮ ಹೇಳುತ್ತೆ. ಅಂದ್ರೆ ಎ ಇ ನ ಅಳತೆ ಬಂದು ಇ ಸಿ ನ ಅಳತೆಗೆ ಸಮವಾಗಿರುತ್ತೆ ಅಂತ ಹೇಳಿ. ನಮಗೆ ಎ ಸಿ ನ ಅಳತೆ ಎಷ್ಟು ಅಂತ ಗೊತ್ತಿದೆ, ಎ ಇ ಸಿ ಗೆ ಸಮವಾಗಿದೆ ಅಂತ ಕೂಡ ಗೊತ್ತಿದೆ. ಹಾಗಾಗಿ ಎ ಇ ಬಂದು ಎ ಸಿ ನ ಅರ್ಧದಷ್ಟಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಎ ಇ ಬಂದು 10/2 ಅಥವಾ 5 ಸೆಂಟಿಮೀಟರ್ಗಳಾಗಿರುತ್ತೆ. ಈಗ ವಿಲೋಮದ ಪ್ರಕಾರ ಈ ಕೂಡ ಒಂದು ಮಧ್ಯಬಿಂದು ಆಗಿದೆ. ಹಾಗಾಗಿ ಮಧ್ಯಬಿಂದು ಪ್ರಮೇಯದ ಪ್ರಕಾರ ಡಿಇ ಬಿ ಸಿ ಗೆ ಸಮಾಂತರವಾಗಿರುತ್ತೆ ಮತ್ತು ಅರ್ಧದಷ್ಟಿರುತ್ತೆ. ನಾವು ಈಗ ಡಿಇ ನ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು. ಹಾಗಾಗಿ ಡಿಇ ಬಂದು ಬಿ ಸಿ ನ ಅರ್ಧದಷ್ಟಿರುತ್ತೆ. ಯಾವ್ದ್ರಿಂದ? ಮಧ್ಯಬಿಂದು ಪ್ರಮೇಯದ ಪ್ರಕಾರ. ಬಿ ಸಿ ಬಂದು 8 ಸೆಂಟಿಮೀಟರ್. ಹಾಗಾಗಿ 8/2 ಬಂದು 4 ಸೆಂಟಿಮೀಟರ್ಗಳಾಗಿರುತ್ತೆ. ಈಗ ಮಧ್ಯಬಿಂದು ಪ್ರಮೇಯದ ವಿಲೋಮವನ್ನ ನಾವು ಸಾಧನೆಯನ್ನ ಮಾಡೋಣ. ಸಾಧನೆಯನ್ನ ಮಾಡ್ಲಿಕ್ಕೆ ಮುಂಚೆ ಮಧ್ಯಬಿಂದು ಪ್ರಮೇಯಕ್ಕೂ ಮತ್ತು ಅದರ ವಿಲೋಮಕ್ಕೂ ಇರುವ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮಧ್ಯಬಿಂದು ಪ್ರಮೇಯದಲ್ಲಿ ನಮಗೆ ಕೊಟ್ಟಿದ್ದು ಒಂದು ತ್ರಿಭುಜದ 2 ಬಾಹುಗಳ ಮಧ್ಯಬಿಂದುಗಳು. ಹಾಗಾಗಿ 2 ಮಧ್ಯಬಿಂದುಗಳನ್ನ ಕೊಟ್ಟಿರ್ತಾರೆ. ನಾವು ಆ ಮಧ್ಯಬಿಂದುಗಳನ್ನು ಸೇರಿಸಿಕೊಂಡಾಗ ಸಿಗುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತೆ ಮತ್ತು ಅರ್ಧದಷ್ಟಿರುತ್ತೆ ಅಂತ ಸಾಬೀತು ಮಾಡಿದ್ವಿ. ಆದ್ರೆ ಇಲ್ಲಿ ಒಂದು ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವನ್ನ ಕೊಟ್ಟಿರ್ತಾರೆ. ಅದರಿಂದ ಒಂದು ರೇಖೆಯನ್ನ ಎಳಿತೇವೆ ನಾವು. ಈ ಒಂದು ಶೃಂಗವನ್ನ ಇ ಅಂತ ಕರೆಯೋಣ. ಮತ್ತು ಈ ರೇಖಾಖಂಡ ಅಂದ್ರೆ ಡಿಇ ಬಂದು ಬಿ ಸಿ ಗೆ ಸಮಾಂತರವಾಗಿರುತ್ತೆ ಅಂತ ಕೂಡ ಕೊಟ್ಟಿರ್ತಾರೆ. ನಾವ್ ಏನನ್ನ ಸಾಬೀತು ಮಾಡ್ಬೇಕು ಅಂದ್ರೆ ಈ ಇ ಬಂದು ಎ ಸಿ ನ ಮಧ್ಯಬಿಂದು ಅಂತ ಸಾಬೀತು ಮಾಡ್ಬೇಕು. ಅಂದ್ರೆ ಎ ಇ ನ ಅಳತೆ ಈ ಸಿ ನ ಅಳತೆಗೆ ಸಮವಾಗಿದೆ ಅಂತ ಸಾಧನೆಯನ್ನ ಮಾಡಿದ್ರೆ ನಾವು ಈ ಸಾಧನೆಯನ್ನ ಸಂಪೂರ್ಣ ಮಾಡ್ದಂಗೆ. ಇದನ್ನ ನಾವು ಮಧ್ಯಬಿಂದು ಪ್ರಮೇಯವನ್ನ ಮಾಡಿದ ರೀತಿಯಲ್ಲೇ ಮಾಡ್ಕೊಳ್ಬಹುದು. ಮೊದಲಿಗೆ ರಚನೆಯನ್ನ ಮಾಡ್ಕೊಳ್ಳೋಣ. ಸಿ ಇಂದ ಸಿ ಎಂ ಅನ್ನೋ ರೇಖೆಯನ್ನ ಎಳ್ಕೊಳ್ಳೋಣ. ಅದು ಎ ಬಿ ಗೆ ಸಮಾಂತರವಾಗಿರ್ಲಿ. ಈಗ ಈ ಡಿಇ ನ ವಿಸ್ತರಿಸ್ಕೊಳ್ಳೋಣ. ಈ ಒಂದು ಶೃಂಗವನ್ನ ಎಫ್ ಅಂತ ಕರೆಯೋಣ. ಈಗ ಈ ಚತುರ್ಭುಜ ಡಿ ಬಿ ಸಿ ಎಫ್ ಅನ್ನ ಗಮನಿಸಿದ್ರೆ ಡಿಇ ಬಂದು ಬಿ ಸಿ ಗೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ರು. ಡಿಇ ನ ವಿಸ್ತರಣೆಯಾದ ಡಿ ಎಫ್ ಕೂಡ ಬಿ ಸಿ ಗೆ ಖಂಡಿತವಾಗ್ಲೂ ಸಮಾಂತರವಾಗಿರುತ್ತೆ. ಬಿ ಡಿ ಬಂದು ಸಿ ಎಫ್ ಗೆ ಸಮಾಂತರವಾಗಿರುತ್ತೆ. ಯಾಕೆಂದ್ರೆ ನಾವು ಆ ರೀತಿಯಲ್ಲಿ ರಚನೆಯನ್ನ ಮಾಡ್ಕೊಂಡ್ವಿ. ಆದ್ರಿಂದ ಒಂದು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ರೆ ಆ ಒಂದು ಚತುರ್ಭುಜವನ್ನ ನಾವೇನಂತ ಕರಿತೇವೆ? ಸಮಾಂತರ ಚತುರ್ಭುಜ ಅಂತ ಕರಿತೇವೆ. ಹಾಗಾಗಿ ಡಿ ಬಿ ಸಿ ಎಫ್ ಬಂದು ಸಮಾಂತರ ಚತುರ್ಭುಜ. ಅಂದ್ರೆ ಬಿ ಡಿ ನ ಅಳತೆ ಸಿ ಎಫ್ ನ ಅಳತೆಗೆ ಸಮವಾಗಿರಬೇಕು. ಯಾಕೆ? ಇದು ಸಮಾಂತರ ಚತುರ್ಭುಜದ ಮೊದಲ ಗುಣಲಕ್ಷಣ. ಅಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿರ್ಬೇಕು ಮತ್ತು ಸಮಾಂತರದಲ್ಲಿರ್ಬೇಕು. ಹಾಗಾಗಿ ಆದರೆ ಇಲ್ಲಿ ಡಿ ಬಂದು ಎ ಬಿ ನ ಮಧ್ಯಬಿಂದು ಆಗಿತ್ತು. ಹಾಗಾಗಿ ಎ ಡಿ ಡಿ ಬಿ ಗೆ ಸಮ, ಡಿ ಬಿ ಸಿ ಎಫ್ ಗೆ ಸಮ. ಅಂದ್ರೆ ಎ ಡಿ ಬಂದು ಸಿ ಎಫ್ ಗೆ ಸಮ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು. ಈಗ ಮುಂದುವರಿತಾ ನಾವು ಮತ್ತೆ ಏನನ್ನ ಸಾಬೀತು ಮಾಡ್ಬೇಕಾಗಿತ್ತು ಅಂತ ನೆನಪಿಸ್ಕೊಳ್ಳೋಣ. ಎ ಇ ಬಂದು ಇ ಸಿ ಗೆ ಸಮ ಅಂತ ನಾವು ಸಾಬೀತು ಮಾಡ್ಬೇಕಾಗಿತ್ತು. ಆದ್ರೆ ನಾವೀಗ ಸಾಧನೆಯನ್ನ ಮಾಡಿರೋದು ಎ ಡಿ ಸಿ ಎಫ್ ಗೆ ಸಮ ಅಂತ ಹೇಳಿ. 2 ತ್ರಿಭುಜಗಳನ್ನ ಪರಿಗಣಿಸ್ಕೊಳ್ಳೋಣ. ತ್ರಿಭುಜ ಎ ಡಿ ಇ ಮತ್ತು ಸಿ ಇ ಎಫ್. ಈ 2 ತ್ರಿಭುಜಗಳನ್ನ ಒಮ್ಮೆ ಗಮನಿಸಿದ್ರೆ ಸಿ ಎಂ ಬಂದು
ಎ ಬಿಗೆ ಸಮಾಂತರ ಅಂತ ಹೇಳಿ ನಾವು ಆ ರೀತಿಯಲ್ಲಿ ರಚನೆಯನ್ನ ಮಾಡ್ಕೊಂಡಿದ್ವಿ. ಎ ಸಿ ಒಂದು ಛೇದಕ ಅಂತ ಪರಿಗಣಿಸಿದ್ರೆ ಇಲ್ಲಿ ಝೆಡ್ ಆಕೃತಿಯಲ್ಲಿ ಕಂಡುಬರುವ ಎರಡು ಕೋನಗಳು ಬಂದು ಕೋನ ಎ ಮತ್ತು ಕೋನ ಸಿ. ಇದು ಅಂತರ್ಪರ್ಯಾಯ ಕೋನಗಳು, ಮೂಡಿ ಬಂದಿರೋದು ಸಮಾಂತರ ರೇಖೆಗಳ ಮೇಲೆ, ಹಾಗಾಗಿ ಅದು ಸಮವಾಗಿರ್ಬೇಕು. ಮತ್ತು ಈ ಎರಡು ಕೋನಗಳು ಬಂದು ಎಕ್ಸ್ ಆಕೃತಿಯಿಂದ ಮೂಡಿ ಬಂದಿದೆ, ಹಾಗಾಗಿ ಕೋನ ಎ ಇ ಡಿ ಬಂದು ಕೋನ ಸಿ ಇ ಎಫ್ ಗೆ ಸಮವಾಗಿರ್ಬೇಕು. ಯಾಕೆಂದ್ರೆ ಇದು ಶೃಂಗಾಭಿಮುಖ ಕೋನಗಳು ಅಥವಾ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಈಗಷ್ಟೇ ನಾವು ಸಾಬೀತು ಮಾಡಿದ್ವಿ ಎ ಡಿ ಬಂದು ಸಿ ಎಫ್ ಗೆ ಸಮ ಅಂತ ಹೇಳಿ. ಹಾಗಾಗಿ ನಮ್ಗೆ ಕೋನ ಕೋನ ಬಾಹು ಕೋನ ಕೋನ ಬಾಹು ಸಿಗ್ತಾ ಇದೆ. ಅಂದ್ರೆ ನೀವಿಲ್ಲಿ ನೋಡ್ಬೇಕು, ಸಮವಾಗಿರುವ ಬಾಹುಗಳ ಅಭಿಮುಖ ಕೋನಗಳು ಕೂಡ ಸಮವಾಗಿದೆ. ಹಾಗಾಗಿ ಈ ಎರಡು ತ್ರಿಭುಜಗಳನ್ನ ನಾವು ಸರ್ವಸಮ ಅಂತ ಹೇಳ್ಬೋದು. ಅಂದ್ರೆ ತ್ರಿಭುಜ ಎ ಡಿ ಇ ತ್ರಿಭುಜ ಸಿ ಎಫ್ ಇ ಗೆ ಸಮವಾಗಿರುತ್ತೆ. ಯಾವ ನಿಬಂಧನೆಯಿಂದ? ಕೋ ಬಾ ಅಥವಾ ಕೋನ ಕೋನ ಬಾಹು ಆಂಗಲ್ ಆಂಗಲ್ ಸೈಡ್ ನಿಯಮದಿಂದ. ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಸಮ ಅಂತ ನಮ್ಗೆ ತಿಳಿದಿದೆ CPCT ಇಂದ. ಹಾಗಾಗಿ ಬಾಹು ಎ ಇ ಬಂದು ಇ ಸಿ ಗೆ ಸಮವಾಗಿರ್ಬೇಕು. ಆದ್ರಿಂದ ನಾವು ಈ ಬಂದು ಎ ಸಿ ನ ಮಧ್ಯಬಿಂದು ಅಂತ ಸಾಧನೆಯನ್ನ ಮಾಡಿದ್ದೇವೆ.